ಯಾಕೆ ಏನೇನೋ ಮಾತಾಡ್ತಿದ್ಯಾ ಅರ್ಜುನ್? ನೀನ್ ಮಂದನ್ನೇ ಮದ್ವೆ ಆಗ್ಬೇಕು ಅನ್ನೋದು ನಿಮ್ಮಪ್ಪನ ಆಸೆ ಆಗಿತ್ತು. ಆದ್ರೆ ನೀನು ಅವಳ ಮದ್ವೆ ಆಗ್ಲಿಲ್ಲ. ಆದ್ರೆ ಈಗ ನನ್ ಮಗಳ ಮದ್ವೆ ವಿಷಯ ಬಂದಾಗ ನಿಮ್ಮಪ್ಪನ ಆಸೆ ಕನ್ಸೆಲ್ಲ ನಿನಗೆ ನೆನಪಾಗ್ತಾ ಇದ್ಯಾ? ಅರ್ಜುನ್, ಈಗ ನೀನೇನ್ ಮಾತಾಡ್ತಿದ್ಯೋ ಅದು ನೀನಲ್ಲ. ನನ್ನ ಮಗ ಯಾವ ಯೋಚನೆ ಮಾಡ್ದವನೇ ಅಲ್ಲ. ಯಾಕೋ, ಏನಾಯ್ತು? ಯಾಕೀಗ ಮಾತಾಡ್ತಿದ್ಯಾ? ಹೇಳೋ, ಮಾತಾಡು, ಏನಾಯ್ತು? ಓ, ನೀನು ಹೇಳಿ ಅವನಿಗೆ ಮಾತಾಡ್ತಿದ್ಯಾ? ಹತ್ತು ಕರೆದು ಹೀಗೆ ಮಾತಾಡು ಅಂತ ಇವನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೀನು? ಆ ವಿಕ್ಕಿ ಒಬ್ಬ ಲೋಫರ್, ಅಯೋಗ್ಯ. ನಮ್ ಸಂಕಟ ಏನು ಅಂತ ನಿನ್ಗೆ ಅರ್ಥ ಆಗೋದಿಲ್ವಾ? ಅಪ್ಪ ಅಮ್ಮನ ಮಾನ ಮರ್ಯಾದೆ ಗೌರವಕ್ಕೆ ನಿನ್ ಬೆಲೆನೇ ಇಲ್ವಾ ನಿನ್ಗೆ? ಈ ಮದ್ವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನ್ ಸತ್ರು ಈ ಮದ್ವೆಗೆ ಒಪ್ಪೋದಿಲ್ಲ. ಚಿಕ್ಕು ಹಾಗನ್ಬೇಡಿ, ಪರಿಸ್ಥಿತಿ ಹಾಗಿಲ್ಲ ಚಿಕ್ಕು. ರೀತು ರಿತು ಅವನಿಲ್ದೆ ಬದುಕಲ್ಲ, ಸತ್ತೇ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಚಿಕ್ಕು. ಏನ್ ಮಾಡೋಣ ಹೇಳಿ? ನನಗೆ ನನ್ನ ತಂಗಿ ಜೀವನೇ ಮುಖ್ಯ. ಅದೇನೇ ಆದ್ರೂ ಅವಳು ನನ್ನ ಕಣ್ಮುಂದೆ ಜೀವಂತವಾಗಿರೋದೇ ಮುಖ್ಯ. ನಿಮಗೆ ನಿಮ್ ಗೌರವ ಮುಖ್ಯನೋ ಇಲ್ಲ ನಿಮ್ಮ ಮಗಳ ಜೀವ ಮುಖ್ಯನೋ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ನೋಡಿ, ನಾಳೆನೇ ಎಂಗೇಜ್ಮೆಂಟ್ ನಡಿಬೇಕಂತಂದಿದ್ದಾರೆ. ನಾನು ಹೂ ಅಂದಿದ್ದೆ. ನಿಮ್ಮೆಲ್ರಿಗೂ ರೀತು ಚೆನ್ನಾಗಿರ್ಬೇಕು ಅಂತಂದ್ರೆ ಎಂಗೇಜ್ಮೆಂಟ್ಗೆ ಸಿದ್ಧತೆ ಮಾಡ್ಕೊಳ್ಳಿ. ಬಿಡೋ, ಬಿಡೋ ನೀನ. ನಾನೇನ್ ಮಾಡಿಲ್ಲ, ಬಿಡೋ ನೀನ. ಗೆಟಪ್ ಬದಲಾಗಿರೋದಕ್ಕೆ ನಾನು ಯಾರು ಅಂತ ಗೊತ್ತಾಗ್ತಿಲ್ವಾ ನಿನಗೆ? ಹಾ, ಪೊಲೀಸ್ನವ್ರಿಗೆ ಧಮಕಿ ಆಗ್ತೀಯನೋ ನೀನು? ಏಯ್ ಮಗನೇ, ಏರೋಪ್ಲೇನ್ ಹಸ್ಬಿಟ್ಟು ರುಬ್ಬು ಬಿಡ್ತೀನಿ. ಸರ್ ಬಿಟ್ಬಿಡಿ ಸರ್, ನಂದೇನು ತಪ್ಪಿಲ್ಲ, ಬಿಟ್ಬಿಡಿ ಸರ್. ಆ ಬ್ಯಾಗಲ್ಲಿ ದುಡ್ಡಿದೆ, ಬೇಕಾದ್ರೆ ಆ ದುಡ್ಡನ್ನ ತಗೊಂಡು ನನ್ನ ಬಿಟ್ಬಿಡಿ ಸರ್. ನಾನು ಏನಾದ್ರೂ ಓಡೋಗ್ಬಿಡ್ತೀನಿ. ಚಿಲ್ರೆ ರೌಡಿ ನೀನು. ನೀನೇನು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಯಾರ ಹತ್ರ ದುಡ್ಡು ಯಾಕೆ ವಹಿಸ್ಕೊಂಡು ಬಂದಿದ್ಯಾ? ಹಾ, ಮತ್ತೆ ನನಗೆ ಆಮಿಷ ಕೊಡ್ತಾ ಇದೆಯಾ ದುಡ್ಡು ಕೊಡ್ತೀನಿ ಅಂತ? ಸರ್ ನಂದೇ ದುಡ್ಡು ಸರ್, ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ನಿಮ್ ಕೈ ಮುಗಿದೀನಿ, ಬಿಟ್ಬಿಡಿ ಸರ್. ಸರ್ ನಾನೇನ್ ತಪ್ಪು ಮಾಡಿಲ್ಲ, ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ನಿಮ್ ಕೈ ಮುಗಿದೀನಿ, ಬಿಟ್ಬಿಡಿ ಸರ್. ಇದೆಲ್ಲ ಗೋಡನ್ನು ಕರ್ಕೊಂಡ್ ಬಂದಿಲ್ಲ, ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಮಗನೇ, ಬಾಯ್ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲೋ? ಹಾ, ನಿನಗೆ ಈ ತರ ಹೇಳಿದ್ರೆ ಬಾಯ್ ಬಿಡೋನಲ್ಲ ನೀನು. ಮಾಡ್ತೀನಿ ತಾಳು. ಸರ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ನಾನೇನ್ ತಪ್ಪು, ಪ್ಲೀಸ್ ಸರ್, ಬೇಡ ಸರ್.
ಸಾಯಿ ಮಗನೇ. ನಿಮ್ಮಂತವ್ರಿಗೆ ಭಾರ್ಗವಿಯವರೇ ಸರಿ. ಅವ್ರು ಬರ್ಲಿ ಮಗನೇ, ಮಾರಿ ಮಾರಿ ಹಬ್ಬನೇ ನಡೆಯುತ್ತೆ. ನೀನೇ ನಿಜ ಎಲ್ಲ ಕಕ್ತಿ ಅವಾಗ. ಯಾಕೆ ನೀನು ನಮ್ಮ ಹೊಟ್ಟೆ ಉರಿಸ್ತಾ ಇದ್ಯಾ? ನೀನಾದ್ರೂ ಅಪ್ಪ ಅಮ್ಮ ನನ್ಗೆ ಈ ಮದುವೆ ಬೇಡ ಅಂತ ಹೇಳೆ. ಯಾಕೆ ಹೇಳ್ಬೇಕು? ನಾನ್ ವಿಕ್ಕಿನೇ ಮದ್ವೆ ಆಗೋದು. ಯಾಕೆ ರೀತು ಇಷ್ಟು ಹಠ ಮಾಡ್ತಿದೀಯಾ? ಅವ್ನ್ ಸರಿ ಇಲ್ಲ, ಅವ್ನ ಹಿಂದೆ ಸುತ್ತಬೇಡ ಅಂತ 1000 ಸಲ ಹೇಳಿದೀವಿ. ಸಂಧ್ಯಾಗಾಗಿದ್ದ ಅನ್ಯಾಯ ನೋಡಿದ್ಮೇಲೆನು ಹೀಗ ಆಡ್ತಿದ್ಯಲ್ಲ, ನಿಂಗೇನೋ ತಲೆ ಕೆಟ್ಟಿದೀಯಾ? ನೋಡು, ಅವನ್ ಸವಾಸ ಬೇಡ, ನನ್ ಮಾತ್ ಕೇಳು ರೀತು. ಆಗಲ್ಲ ಅಜ್ಜಿ, ನಾನ್ ವಿಕ್ಕಿನ ಲವ್ ಮಾಡ್ತಾ ಇದ್ದೀನಿ. ಅವ್ನಿಲ್ದೆ ನನಗ್ ಬದುಕಕ್ ಆಗಲ್ಲ. ಅಷ್ಟಕ್ಕೂ ನನ್ ವಿಚಾರದಲ್ಲಿ ತಲೆ ಹಾಕೋದ್ ನೀವ್ಯಾರು? ಜಯಂತ್, ಹೊಡಿರಿ, ಯಾಕೆ ಸುಮ್ನಾದ್ರಿ? ನಾ ಹೊಡಿಯೋದ್ ಬಿಟ್ಟು ಬೇರೆ ಇನ್ನೇನ್ ಬರುತ್ತೆ ನಿಮ್ಗೆ ಹೇಳಿ? ಅಪ್ಪ ಅಪ್ಪ ಅಂತಿರಲ್ಲ, ನನ್ಗೇನ್ ಬೇಕು, ನನ್ಗೇನ್ ಬೇಡ, ಏನ್ ಇಷ್ಟ ಅಂತ ಒಂದ್ಸಲನಾದ್ರೂ ಕೇಳಿದೀರಾ? ನೀವೊಬ್ಬ ಅಪ್ಪನ? ರಿತು, ಅಪ್ಪನ್ ಜೊತೆ ಹೀಗ್ ಮಾತಾಡ್ತಾರ? ನಿನ್ನ ಬಗ್ಗೆ ತಿಳ್ಕೊಳ್ದೆ ನಿಂಗೇನು ಕಲಿಸ್ದೆ ಇಷ್ಟು ದೊಡ್ಡವಳಾಗಿ ಬೆಳೆದಿದ್ಯಾ ನೀನು? ಸರಿ, ಇವರೇ ನನ್ನ ಸಾಕಿ ಬೆಳೆಸಿದಂದ್ ಮಾತ್ರಕ್ಕೆ ನನ್ನ ಲೈಫ್ ಪ್ರತಿಯೊಂದು ಡಿಸಿಷನ್ ಇವರೇ ತಗೋಬೇಕು ಅನ್ಕೊಂಡಿದಾರಲ್ಲ, ಅದ್ ಸರಿನಾ? ಅವನೇನ್ ನಿನಗೆ ಕೆಟ್ಟದಾಗ್ಲಿ ಅಂತ ಹೇಳ್ತಿದ್ದಾನ? ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ಅಲ್ವಾ ಕಂದ? ಹಾ ಕೇಳಿ ಅತ್ತೆ, ಹೆತ್ತ ಕಾರಣ ಸಂಕಟ ಇವಳಿಗೆ ಅರ್ಥನೇ ಆಗಲ್ಲ. ರಿತು, ಮದುವೆ ಅನ್ನೋದು 2 ವ್ಯಕ್ತಿಗಳ ಮಧ್ಯೆ ನಡೆಯೋದು ಮಾತ್ರ ಅಲ್ಲಮ್ಮ, 2 ಕುಟುಂಬಗಳು ಸೇರೋದು. ಈ ಮದುವೆಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಲ್ರ ಮನಸ್ಸು ಹಾಳಾಗೋಗುತ್ತೆ. ಸರಿ, ನೀನ್ ಹೇಳ್ದಾಗೆ ಅದ್ರ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ದೆ ನಿನ್ನ ವಿಕ್ಕಿ ಮದುವೆ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಅವನೊಬ್ಬ ಅಪರಾಧಿ, ಅವನ ಜೊತೆ ನೀನು ನಿಜವಾಗ್ಲೂ ಚೆನ್ನಾಗಿರ್ತೀಯ. ಇದೆಲ್ಲ ಗೊತ್ತಿದ್ದು ಅವನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಹೇಗೆ ಹೇಳಿ ಕಂದ? ಮುಗೀತಾ ನಿಮ್ ಪಾಠ? ಮುಗೀತಾ? ಪಾವ್, ನನ್ ಕಣ್ ಮುಂದೆನೆ ಎಷ್ಟು ಚೆನ್ನಾಗಿ ಪಾರ್ಶಾಲಿಟಿ ಮಾಡ್ತಿರಲ್ಲ ಅಜ್ಜಿ. ವಿಕ್ಕಿ ಕ್ರಿಮಿನಲ್ ಅಂತ ದೊಡ್ಡಪ್ಪನೂ ಹೇಳಿಲ್ಲ, ಕೋರ್ಟಲ್ಲೂ ಹೇಳಿಲ್ಲ. ಯಾಕೆ? ಅವಳ ಮೇಲೆ ಅದೆಷ್ಟು ನಿಮ್ಗೆ ನಂಬಿಕೆ ಅಲ್ವಾ? ಅಂತ ಅವಳನ್ನ ಈ ಮನೇಲಿ ಸೇರ್ಸಿದ್ದೀರಾ. ಅವಳ ಮುಖ ಕಂಡ್ರೆ ನಮ್ಗೆ ಯಾರಿಗೂ ಆಗಲ್ಲ ಅಂತ ಗೊತ್ತಿದ್ರು ನಿಮ್ಗೆ ಅವಳು ಕಂಡ್ರೆ ಇಷ್ಟ ಅಂತ ಅವಳ ಪರವಾಗಿ ಮಾತಾಡ್ತಾ ಈ ಮನೇಲಿ ಇಟ್ಕೊಂಡಿದ್ದೀರಾ. ಬಾಯಿ ಮುಚ್ಚರಿತು. ನೀನ್ ಸುಮ್ನಿರಮ್ಮ, ನಾನು ಇವತ್ತು ಮಾತಾಡ್ಲೇಬೇಕು. ಅಜ್ಜಿ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ ಬಿಡು. ಹೇಳಿ ಅಜ್ಜಿ, ಬ್ರೋ ಮತ್ತೆ ಅವಳು ಮದ್ವೆ ಆದಾಗ ಈ ಫ್ಯಾಮಿಲಿ ಬಗ್ಗೆ ನಿಮ್ಗೆ ನೆನಪೇ ಆಗ್ಲಿಲ್ವಾ? ಹೇಳಿ. ಆ ಭಾರ್ಗವಿ ಕುಟುಂಬ ಎಲ್ಲಿ? ಏನ್ 2 ಮನೆಯವರು ಈ ಮದ್ವೆಯಿಂದ ಖುಷಿಯಾಗಿದ್ದಾರ? ಆ ಭಾರ್ಗವಿ ಮನೆಯವರಾಗಿರ್ಲಿ, ಇನ್ನು ಈ ಮನೆಯವ್ರನ್ನೇ ಅವಳು ಒಪ್ಕೊಂಡಿಲ್ಲ. ಅದ್ರಿಂದ ನೀವ್ ಒಪ್ಕೊಂಡಿದ್ದೀರಾ, ಅಷ್ಟಾದ್ರೆ ಸಾಕಲ್ವಾ? ಎಲ್ಲಾನು ನಿಮ್ ಮೂಗಿನ ನೇರಕ್ಕೆ ನಡಿಬೇಕಲ್ವಾ? ಇಷ್ಟು ಪಾರ್ಶಾಲಿಟಿ ಮಾಡೋ ನೀಗಳು ನನ್ ಮಧ್ಯೆ ವಿಚಾರನ ಅದ್ ಹೇಗ್ ಡಿಸೈಡ್ ಮಾಡ್ತೀರಾ? ಅಪ್ಪ ಹಾಕಿದ ಆಲದ ಮರ ಅಂತ ನಾನು ಅದ್ರಲ್ಲೇ ನೇತಾಡಕ್ ಆಗಲ್ಲ. ಯಾಕಾದ್ರೂ ನಿಮ್ ಮಗ್ಳಾಗ್ ಹುಟ್ಟುದ್ನೋ, ನಾನ್ ದೊಡ್ಡಪ್ಪನ ಮಗ್ಳಾಗಾದ್ರೂ ಹುಟ್ಬೇಕಾಗಿತ್ತು. ಶಬಾಷ್ ಅರ್ಜುನ್, ನೀನು ಬರೀ ನಿನ್ನ ಸ್ವಾರ್ಥ ನೋಡ್ಕೊಂಡು ಬದುಕ್ತೀಯ ಅನ್ಕೊಂಡೆ. ನನ್ನ ಬಗ್ಗೆ, ನನ್ನ ಮಾತಿನ ಬಗ್ಗೆ ಗೌರವ ಇಲ್ಲದೆ ಇದ್ರು ಅಟ್ಲೀಸ್ಟ್ ನಿನ್ನ ತಂಗಿ ಬಗ್ಗೆ ಪ್ರೀತಿ ಇದೆ ಅಂತಾಯ್ತು.
ಐ ಆಮ್ ಇಂಪ್ರೆಸ್ಡ್. ರಿತು ವಿಕ್ಕಿ ಮದುವೆ ಬಗ್ಗೆ ಜಯಂತನ ಹತ್ರ ಎಷ್ಟೋ ಸಲ ಮಾತಾಡಿದ್ದೆ. ಆದ್ರೆ ಅವನು MLA ಸಂಬಂಧ ಬೇಡ ಅಂತಂದು ಮೊಂಡತನದಿಂದ ಯಾವಾಗ್ಲೂ ಜಗಳ ಆಡ್ತಿದ್ದ. ಮಗಳನ್ನ ಒಳ್ಳೆ ಹುಡುಗನ ಜೊತೆ ಮದುವೆ ಮಾಡಿಸ್ಬೇಕು ಅನ್ನೋ ಕನಸು ಚಿಕ್ಕಗೂ ಇರತ್ತಲ್ವಾ ಡ್ಯಾಡ್? ಇದೇನೋ ಹೀಗಂತಿದ್ಯಾ? ನೀನೇ ಮದುವೆ ಫಿಕ್ಸ್ ಮಾಡಿ ವಿಕ್ಕಿ ಒಳ್ಳೆ ಹುಡುಗ ಅಲ್ಲ ಅಂತ ಇದೆಯಾ? ಈಗಲೂ ವಿಕ್ಕಿ ಬಗ್ಗೆ ನನಗೆ ಯಾವ ಒಳ್ಳೆ ಭಾವನೆನೂ ಇಲ್ಲ ಡ್ಯಾಡ್. ಆದ್ರೆ ಏನ್ ಮಾಡೋದು, ಒಬ್ಬ ಅಣ್ಣನಾಗಿ ನನ್ನ ರೆಸ್ಪಾನ್ಸಿಬಿಲಿಟಿನ ನಿಭಾಯಿಸ್ತಿದ್ದೀನಿ ಅಷ್ಟೆ. ಅಳಿಯ ಅಲ್ಲ ಮಗಳ ಗಂಡ ಅಂದಂಗಾಯ್ತು. ಕಾರಣ ಯಾವುದೇ ಇರ್ಲಿ, ವಿಕ್ಕಿ ರಿತು ಮದುವೆ ಮಾಡಿಸ್ತಿರೋದು ನೀನೇ ತಾನೆ. ಹೋಗ್ಲಿ ಬಿಡು, ನೀ ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ರೂ ಮದುವೆಗೆ ಒಪ್ಸಿದ್ಯಾ. ಜವಾಬ್ದಾರಿ ತಗೊಂಡು ಶಕ್ತಿ ಮನೆಗೆ ಹೋಗಿ ಅವ್ರನ್ನೆಲ್ಲನೂ ಒಪ್ಸಿದ್ಯಾ. ಖುಷಿ ಆಯ್ತು. ಒಟ್ನಲ್ಲಿ ರೀತು ಚೆನ್ನಾಗಿರ್ಬೇಕು ಡ್ಯಾಡ್. ಇದ್ಯಾಕೆ ಪದೇ ಪದೇ ರಿತು ಚೆನ್ನಾಗಿರ್ಬೇಕು ಅಂತೀಯಾನೆ? ಪರವಾಗಿಲ್ಲ ರಿತು, ಚೆನ್ನಾಗೆ ಬ್ರೈನ್ ವಾಶ್ ಮಾಡಿದ್ಯಾ. ನಾಳೆನೇ ಎಂಗೇಜ್ಮೆಂಟ್ ಅಂತಂದಿದ್ದಾರೆ. ನೀವೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ಬೇಕು. ನಂದೇನಿಲ್ಲಪ್ಪ, ಮಗ ದೊಡ್ಡವನಾಗಿದ್ಯಾ, ಜವಾಬ್ದಾರಿಯಿಂದ ಬುದ್ಧಿಶಕ್ತಿ ಎರಡೂ ಬಂದಿದೆ. ನೀನೇ ಮುಂದೆ ನಿಂತು ನಿಶ್ಚಿತಾರ್ಥ ಮಾಡಿಸು. ಐ ವಿಲ್ ಜಸ್ಟ್ ಬಿ ಎ ಸ್ಪೆಕ್ಟೇಟರ್. ನೋಡಿ ಖುಷಿ ಪಡ್ತೀನಿ. ಇಲ್ಲೇನ್ ನಡೀತಿದೆ? ದಿಢೀರಂತ ರಿತು ವಿಕ್ಕಿ ಮದ್ವೆ ಯಾಕೆ? ಆ ಕಡೆ ವಿಕ್ಕಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತಾನೆ, ಈ ಕಡೆ ನಾಳೆನೆ ನಿಶ್ಚಿತಾರ್ಥ ಅಂತಾನೆ. ಕಾರಣನೇ ಇಲ್ದೆ ಅರ್ಜುನ್ ಹೀಗ್ ಮಾಡೋನಲ್ವಲ್ಲ. ರಿತು ತಪ್ಪನ ಮುಚ್ಚಾಕೋಕೇನಾದ್ರೂ ಈ ತರ ಮಾಡ್ತಾ ಇದ್ದಾನ? ನನಗ್ ಗೊತ್ತಿಲ್ದೇ ಇರೋದ್ ಯಾವ್ದಾದ್ರೂ ವಿಷಯ ಅರ್ಜುನಿಗೆ ಗೊತ್ತಾ? ಅದೇನು ಅಂತ ಮೊದ್ಲು ತಿಳ್ಕೊಳ್ಬೇಕು. ನಿಮ್ ಮನ್ಸ್ ನನ್ಗೆ ಅರ್ಥ ಆಗಲ್ಲ ಅಂದ್ರಿ ಅಲ್ವಾ? ನನ್ ಮನ್ಸ್ ನಿಮ್ಗೆ ಅರ್ಥ ಆಗತ್ತಾ? ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಆದ್ರೂ ಮಾಡಿದೀರಾ? ನನ್ಗೆ ಒಳ್ಳೇದಾಗೋ ಹಾಗೆ ಎಲ್ಲಾನು ಮಾಡ್ಬೇಕು ಅಂತಾನೆ ಅನ್ಕೋತಿದ್ದೀರಾ ಅಲ್ವಾ? ಆದ್ರೆ ಹುಡುಕ್ತಿರೋದು ನಿಮಗ್ ಬೇಕಾದಂತ ಸಂಬಂಧಗಳನ್ನ. ನನ್ಗೆ ಹುಡ್ಗ ಇಷ್ಟ ಆಗ್ತಾನೋ ಇಲ್ವೋ ಅಂತ ಯೋಚನೆ ನಿಮ್ ತಲೆಲಿ ಇಲ್ವೇ ಇಲ್ಲ. ನೀ ಹುಡ್ಕೋ ತಿರ್ಪೆ ಸಂಬಂಧದ ಹುಡುಗನ್ ಜೊತೆ ಲೈಫ್ ಲಾಂಗ್ ಚೆನ್ನಾಗಿರ್ತೀನಿ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ರಿತು, ಏನ್ ಮಾತಾಡ್ತಿದ್ದೀನಿ ಅನ್ನೋದನ್ನ ಪರಿಜ್ಞಾನ ಇಟ್ಕೊಂಡು ಮಾತಾಡು. ಇವ್ರು ನಿಮ್ಮ ಅಪ್ಪ ಕಣೆ. ಅದಕ್ಕೆ ಮಾತಾಡ್ತಿದ್ದೀನಿ. ಅಪ್ಪನ್ ಜೊತೆ ನೇರವಾಗಿ ಮಾತಾಡ್ತಿದ್ದೀನಿ. ನೀವ್ ನನ್ನ ತಡಿಬೇಡಿ. ಇವತ್ತು ಮಾತಾಡಿಲ್ಲ ಅಂದ್ರೆ ಇನ್ ಯಾವತ್ತೂ ಮಾತಾಡಕ್ಕಾಗಲ್ಲ. ನನ್ ಸತ್ ಮೇಲೆ ನಾನು ಹೇಳಿದ ಮುಂದೆ ಕೂತ್ ಮಾತಾಡ್ಬೇಕಾಗತ್ತೆ. ಏನ್ ಮಾತಾಡ್ತಿದ್ಯಾ ರಿತು ನೀನು? ಮಾತಾಡ್ಲಿ ಬಿಡು. ಇವತ್ತವಳು ಮಾತಾಡ್ಬೇಕು ಅಂತ ಹೇಳ್ತಿದ್ದಾಳಲ್ಲ, ಮಾತಾಡ್ಲಿ. ಅಪ್ಪ ಮಗಳು ಅಂದ್ರೆ ಹೇಗಿರ್ತಾರಂತ ಗೊತ್ತಾ? ನನ್ ಫ್ರೆಂಡ್ಸ್ ಎಲ್ರು ಹೇಗಿದಾರ ಗೊತ್ತಾ? ಮಗಳು ಹೇಳಿದ್ದನ್ನೇ ಕೇಳ್ತಾರೆ. ಅವ್ರ ಮಾತಿಗೆ ಯಾವ್ದಕ್ಕೂ ಇಲ್ಲ ಅನ್ನಲ್ಲ. ಆದ್ರೆ ನೀವು ನನ್ಗೇನ್ ಇಷ್ಟ, ಯಾರಿಷ್ಟ ಅಂತ ಹೇಳೋದನ್ನು ಕೇಳಿಸ್ಕೊಳ್ದೆ ನನ್ ಬಾಯ ಮುಚ್ಚಿಸ್ಬಿಡ್ತೀರಾ. ಈ ಮನೇಲಿ ಪ್ರತಿಯೊಂದಕ್ಕೂ ಕಂಡೀಷನ್. ಓ ಸಾರಿ, ಅಷ್ಟಕ್ಕೂ ಇದು ನಿಮ್ ಮನೆನೇ ಅಲ್ಲ. ನಿಮ್ಗಿಲ್ಲಿ ಮಾತಾಡೋ ರೈಟ್ಸೇ ಇಲ್ಲ. ಅದಕ್ಕೆ ನಾನು ಏನು ಮಾತಾಡದೆ ಇರೋ ಹಾಗೆ ನನ್ ಬಾಯ ಮುಚ್ಚಿಸ್ತೀರಾ ಅಲ್ವಾ?
ನನಗೆ ಗೊತ್ತಿರೋ ಪ್ರಕಾರ ನಿನ್ನ ಜೀವನದ ಎಲ್ಲ ಮುಖ್ಯ ಹಂತದಲ್ಲೂ ನಾನು ನಿನ್ನ ಜೊತೆಲಿ ಇದ್ದೀನಿ ಮಗಳೇ. ಇದ್ರಿ ಸ್ಕೂಲ್ಗೆ ಡ್ರಾಪ್ ಮಾಡೋದು, ಸ್ಕೂಲ್ ಡೇ, ಆನ್ಯುವಲ್ ಡೇ, ಕಾಲೇಜ್ ಡೇಗೆ ಬರೋದು, ಮತ್ತೆ ಪೇರೆಂಟ್ಸ್ ಮೀಟಿಂಗು ಬರೋದು, ಇದೆಲ್ಲ ಮಾಡಿದ್ರಿ. ಆದ್ರೆ ಸಾಕ? ನನ್ ಕ್ರಶ್ ಯಾರು, ನನ್ ಫಸ್ಟ್ ಲವ್ ಯಾರು, ನಾನು ಯಾರನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಒಂದು ಸಲನಾದ್ರೂ ಕೇಳಿದೀರಾ? ಆದ್ರೆ ಈಗ ಲವ್ನ ಬೇಡ ಅಂದು ನಿಮ್ಗೆ ಇಷ್ಟ ಬಂದಿರೋ ಜೊತೆ ಮದ್ವೆ ಮಾಡ್ಸೋದಕ್ಕೆ ಇಂಟ್ರೆಸ್ಟ್ ತೋರಿಸಿದಿರ ಅಲ್ವಾ? ನನ್ ಪ್ರಕಾರ ನೀವೊಬ್ಬ ಸೆಲ್ಫಿಶ್ ಅಪ್ಪ. ನಿನ್ನ ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿದ್ದು ಎಂಥ ಮಾತು ಹೇಳ್ಬಿಟ್ಟಿಯ ಮಗಳೇ. ನೀನಂದ್ರೆ ನನ್ನ ಪ್ರಾಣ ಮಗಳೇ. ನೀನೇ ನನ್ನ ಪ್ರಪಂಚ ಅಂದ್ಕೊಂಡಿದ್ದೆ. ನನ್ನಿಬ್ಬರು ಮಕ್ಕಳು ಭವಿಷ್ಯ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ನಾನು ಕಷ್ಟಪಟ್ಟು ದುಡಿತಿದ್ದೆ. ನಾನು ಮಾಡಿರೋ ಸಾಲ ನನ್ನ ಮಕ್ಕಳಿಗೆ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಸಾಲ ತೀರಿಸಿದ್ದೀನಿ. ನಿಮ್ಮ ಹೆಸರಲ್ಲಿ ಅಷ್ಟೋ ಇಷ್ಟೋ ಉಳಿತಾಯನೂ ಕೂಡ ಮಾಡಿದ್ದೀನಿ. ಆದರೆ ಅಮ್ಮ ಈ ಮನೇಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಬೇರೆ ಮನೆ ಮಾಡಲಿಲ್ಲ. ಹಾಗಂತ ಯಾವತ್ತೂ ಯಾವಾಗಲೂ ನಾನು ನಿಮ್ಗೇನೂ ಕಡಿಮೆ ಮಾಡಿಲ್ಲಮ್ಮ. ಚೆನ್ನಾಗೇ ನೋಡ್ಕೊಂಡಿದ್ದೀನಿ. ಏನೋ ಈಗ ನನ್ನ ಆರೋಗ್ಯ ಸರಿ ಇಲ್ಲ, ಹೊರಗಡೆ ಹೋಗ್ತಿಲ್ಲ, ದುಡಿತಿಲ್ಲ. ಅಷ್ಟು ಮಾತ್ರಕ್ಕೆ ನನ್ನ ಮಗಳು ನಾಲಾಯಕಪ್ಪ ಅಂತ ಅನ್ಕೊಂತಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಮ್ಮ, ಗೊತ್ತಿರ್ಲಿಲ್ಲ. ನಿನಗೆ ಒಬ್ಬ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿ ದಡ ಸೇರಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನೀನ್ ನನಗೆ ಗೊತ್ತಿಲ್ದಾನೆ ತುಂಬಾ ದೂರ ಹೋಗ್ಬಿಟ್ಟಿದ್ಯಾ ಮಗಳೇ ನನ್ನಿಂದ. ಅಷ್ಟು ಕಾಳಜಿ ಇದ್ರೆ ವಿಕ್ಕಿ ಜೊತೆ ನನ್ನ ಮದ್ವೆಗೆ ಒಪ್ಕೊಳ್ಳಿ. ಅದ್ಬಿಟ್ಟು ಈ ತರ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಮತ್ತೆ ನೀವ್ ಇಷ್ಟಪಟ್ಟಿರೋ ಹುಡುಗನ್ ಜೊತೆ ಮದ್ವೆ ಫಿಕ್ಸ್ ಮಾಡೋ ಪ್ಲಾನ್ ಮಾಡ್ಬೇಡಿ. ಏನಂದೇಮ್ಮ? ಈ ಅಪ್ಪನ ಪ್ರೀತಿ ಕಾಳಜಿ ಅದಕ್ಕೆ ಹೇಳೋದು ಪ್ರೀತಿ ಕುರುಡು ಅಂತ. ಈಗ ನಾವೇನು ಹೇಳ್ತು ನಿನ್ಗೆ ಅರ್ಥ ಆಗಲ್ಲ ಬಿಡಿ, ಅರ್ಥ ಆಗಲ್ಲ. ಈಗೇನಮ್ಮ ನೀನು ವಿಕ್ಕಿನೇ ಮದುವೆ ಆಗಿ ಸಂತೋಷವಾಗಿರ್ತೀನಿ ಅಂತ ನಿನ್ಗೆ ಅನಿಸ್ತಾ ಇದೆಯಾ? ಆಯ್ತು ಬಿಡಮ್ಮ, ಆಯ್ತು ಬಿಡು. ನೀನು ಅವನನ್ನೇ ಮದುವೆ ಆಗು. ಅಪ್ಪ ಅಮ್ಮಾಗಿ ನಾವು ನಿನಗೆ ದಾರಿ ಹತ್ಕೊಡ್ತೀವಿ. ನಾವು ನಮ್ಮ ಕರ್ತವ್ಯನ ಮಾಡಿ ಕೈ ತೊಳ್ಕೊತೀವಿ. ನೀನು ಇಷ್ಟ ಬಂದಂಗಿರು. ಅಲ್ಲ ರೀ, ಇನ್ನೇನು ಮಾತಾಡಬೇಡ. MLA ಮಗನ ಜೊತೆ ನಿಮ್ ತಂಗಿ ಮದ್ವೆನ ಸೆಟ್ ಮಾಡಿ ಸಾಹೇಬ್ರು ತುಂಬಾ ಖುಷಿಯಾಗಿರ್ಬೇಕಲ್ವಾ? ಏನಕ್ಕೆ ಇಷ್ಟೊಂದು ಸಪ್ಪ ಕೂತಿದಾರಲ್ಲ? ಸ್ವತಃ ನೀವ್ ಮಾಡಿರೋದು ನಿಮ್ಗೆ ಸರಿ ಅನ್ಸ್ತಾ ಇಲ್ಲ. ಇಷ್ಟ ಇಲ್ದೇ ಇದ್ರು ಕಷ್ಟಪಟ್ಟು ಒಪ್ಕೊಂಡಿದ್ದೀರಾ ಅಂತ ನಿಮ್ ಮುಖ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಆದ್ರೂ ಯಾಕರ್ಜುನ್ ಈ ತರ ಮಾಡಿದ್ರಿ? ಜೀವನ ಹಾಳು ಮಾಡ್ತಿಲ್ಲ, ಸರಿ ಮಾಡ್ತಾ ಇದ್ದೀವಿ. ಏನು? ಆ ಕ್ರಿಮಿನಲ್ನ ಮದ್ವೆ ಆದ್ರೆ ನಿಮ್ ತಂಗಿ ಜೀವನ ಸರಿ ಹೋಗುತ್ತಾ? ರೀತು ಅವನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾಳೆ.
ಆ ವಿಕ್ಕಿನೂ ರಿತುನ ಅಷ್ಟೇ ಪ್ರೀತಿಸೋದನ ನಿಮ್ಗೆ ಹಾಗ ಅನ್ಸುತ್ತಾ? ಇಲ್ಲ ಅರ್ಜುನ್, ಎಲ್ಲಾನು ಯೋಚನೆ ಮಾಡಿದ್ರೆ ನೀವ್ ಈ ತರ ನಿರ್ಧಾರನ ತಗೊಳ್ತಾ ಇರ್ಲಿಲ್ಲ. ಒಬ್ಬ ಅಣ್ಣನಾಗಿ ನನ್ನ ಕರ್ತವ್ಯನ ಮಾಡ್ತಾ ಇದ್ದೀನಿ. ಅಲ್ಲ ಅರ್ಜುನ್, ನೋಡಿ ಭಾರ್ಗವಿ, ನಿಮಗೆ ನನ್ನ ನಿರ್ಧಾರ ಇಷ್ಟ ಆಗಿಲ್ಲ ಅಂತ ಗೊತ್ತು. ಆದರೂ ನಿಮಗೆ ನನ್ನ ಮೇಲೆ ಒಂದು ಚೂರಾದರೂ ಗೌರವ ಇದ್ರೆ ನನ್ನಿನ್ನೇನು ಕೇಳಬೇಡಿ. ರಿತು ಜೀವನ ಸರಿ ಹೋಗೋದಕ್ಕೆ ಇದೊಂದೇ ದಾರಿ ಉಳ್ದಿರೋದು. ದಯವಿಟ್ಟು ಅರ್ಥ ಮಾಡಿಕೊಂಡು ನನ್ನ ಜೊತೆ ನಿಲ್ಲಿ.